ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಕೆಲವು ಕೆಮಿಕಲ್ ರಿಯಾಕ್ಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ, ಹೌದಲ್ವಾ? ಇವತ್ತಿನ ಕ್ಲಾಸಲ್ಲಿ ನಿಮಗೆ ನಾನು ಆ್ಯಕ್ಚುಯಲ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಲ್ಲೇ ನಿಮಗೆ ಅದ್ರ ಜೊತೆಗೆ ನಿಮಗೆ ಏನೇನು ಆ ಚಾಪ್ಟ್ರಲ್ಲಿ ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತವೆ, ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನು ಬರ್ತವೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಂತೆ. ಓಕೆ, ಫಸ್ಟ್ ಚಾಪ್ಟರ್ ಏನಂತಂದರೆ ನಿಮಗೆ ಟೋಟಲಿ 14 ಚಾಪ್ಟರ್ಸ್ ಇದೆ, ಕಾಣ್ತಿದೆ ಅನ್ಕೋತೀನಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ವೆಯ್ಟೇಜ್ ಆಫ್ ಮಾರ್ಕ್ಸ್ ಹೇಳ್ತೀನಿ. ಎಷ್ಟೆಷ್ಟು ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಅರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬದಿಟ್ಕೋಬೇಕು. ಸೆಕೆಂಡ್ ಚಾಪ್ಟರ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಆಟಮ್. ಥರ್ಡ್ ಒನ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಡಿಸಿಟಿ ಇನ್ ಪ್ರಾಪರ್ಟೀಸ್. ಫೋರ್ತ್ ಒನ್ ಈಸ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಫಿಫ್ತ್ ಒನ್ ಈಸ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇನ್ ವಿಚ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್. ಸಿಕ್ಸ್ತ್ ಒನ್ ಈಸ್ ಥರ್ಮೋಡೈನಮಿಕ್ಸ್. ಸೆವೆಂತ್ ಒನ್ ಈಸ್ ಈಕ್ವಿಲಿಬ್ರಿಯಮ್. ಏಯ್ತ್ ಒನ್ ಈಸ್ ರೆಡಾಕ್ಸ್ ರಿಯಾಕ್ಷನ್ಸ್. Ninth one is hydrogen. 10th one is S-block elements. 11th one is some P-block elements. S-block elements ಆದಮೇಲೆ 11th one is some P-block elements. 12th one is organic chemistry ನಲ್ಲಿ some basic principles and techniques. 13th one is hydrocarbons and 14th one is environmental chemistry. ಅರ್ಥ ಆಯ್ತಲ್ವ ನಿಮಗೆ? ಹಾಗಾದರೆ ಈಗ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಏನೇನು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಇದಾದ ತಕ್ಷಣ ಈ ಒಂದೊಂದು ಪರ್ಟಿಕ್ಯುಲರ್ ಲೆಸನಿಂದ ನಿಮಗೆ ವೆಯ್ಟೇಜ್ ಆಫ್ ಮಾರ್ಕ್ಸ್ನ ಹೇಳ್ತೀನಂತೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನು ಸ್ಟಡಿ ಮಾಡ್ತಾರೆ ಅಂತಂದರೆ ಫುಲ್ ಬೇಸಿಕ್ಸ್. ಏನೇನು ಬೇಸಿಕ್ಸ್ ಅಂತಂದರೆ ಆಟಮ್ ಅಂತಂದರೆ ಏನು, ಎಲಿಮೆಂಟ್ ಅಂತಂದರೆ ಏನು, ಮಾಲಿಕ್ಯೂಲ್ಸ್ ಅಂತಂದರೆ ಏನು, ಕಾಂಪೌಂಡ್ಸ್ ಅಂತಂದರೆ ಏನು, ಮೋಲ್ಸ್ ಅಂತಂದರೆ ಏನು, ಅವಗಡ್ರೋ ನಂಬರ್ಸ್ ಅಂದರೆ ಏನು, ಓಕೆನಾ, ನಾರ್ಮಾಲಿಟಿ, ಮೊಲಾರಿಟಿ, ಸ್ಟ್ರೆಂತನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ, ಫಾರ್ಮಾಲಿಟಿ, ಓಕೆ, ಪಾರ್ಟ್ಸ್ ಪರ್ ಮಿಲಿಯನ್, ಆಮೇಲೆ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಷನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸು, ಆಮೇಲೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಓಕೆ, ಮ್ಯಾಟರ್ ಅಂತಂದರೆ ಏನು, ಓಕೆ, ಆಮೇಲೆ ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾನ್ಸೆಪ್ಟ್. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟಾಕ್ಯೋಮೆಟ್ರಿ ಅಂತ ಬರ್ತದೆ. ಓಕೆ, ಸ್ಟಾಕ್ಯೋಮೆಟ್ರಿನ ಯೂಶಲಿ ನಾವು ಈ ಫಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಆಫ್ ಆಟಮ್. ಇದರಲ್ಲಿ ಅಸಿಡಿಟಿ ಮತ್ತು ಬೆಸಿಡಿಟಿನೂ ಕೂಡ ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾರ್ಮಾಲಿಟಿ, ಫಾರ್ಮಾಲಿಟಿ, ಓಕೆ, ಮೊಲಾರಿಟಿ ಇದನ್ನೆಲ್ಲದೂ ಕೂಡ ಫಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡೋದು ನಾವು. ಸ್ಟ್ರಕ್ಚರ್ ಆಫ್ ಆಟಮ್ ಮೋಸ್ಟ್ ಇಂಪಾರ್ಟೆಂಟು. ಈ ಸ್ಟ್ರಕ್ಚರ್ ಆಫ್ ಆಟಮಲ್ಲಿ ಅದರಲ್ಲಿ ಪ್ರೋಟಾನ್ಸ್ ಅಂತಂದ್ರೆ ಏನು, ಎಲೆಕ್ಟ್ರಾನ್ಸ್ ಅಂತಂದ್ರೆ ಏನು, ನ್ಯೂಟ್ರಾನ್ಸ್ ಅಂತಂದ್ರೆ ಏನು, ಈ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸನ್ನ ಹೇಗೆ ಸ್ಟಡಿ ಮಾಡಿದರು, ಯಾವ ಸೈಂಟಿಸ್ಟ್ ಕಂಡುಹಿಡಿದ್ರು ಅದನ್ನು, ಪ್ರೋಟಾನ್ಸ್ಗೆ ಯಾವ ಎಕ್ಸ್ಪೆರಿಮೆಂಟಿಂದ ಪ್ರೋಟಾನ್ಸ್ನ ಐಡೆಂಟಿಫಿಕೇಷನ್ ಮಾಡಿದರು, ಪ್ರೋಟಾನ್ಸ್ಗೆ ಚಾರ್ಜ್ ಯಾವುದು, ಎಲೆಕ್ಟ್ರಾನ್ಸ್ಗೆ ಚಾರ್ಜ್ ಯಾವುದು, ನ್ಯೂಟ್ರಾನ್ಸ್ಗೆ ಚಾರ್ಜ್ ಇದೆಯೋ ಇಲ್ವೋ, ಓಕೆ, ಆಟಮ್ಗೆ ಶೇಪ್ ಯಾವ ಥರ ಇರ್ತದೆ, ಆಟಮ್ಸ್ ಒಳಗಡೆ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಇರ್ತದೆ. ಓಕೆ, ಇದನ್ನೆಲ್ಲದನ್ನು ಕೂಡ ಸ್ಟಡಿ ಮಾಡ್ತೀವಿ. ಅಷ್ಟೇ ಅಲ್ಲ, ಐಸೋಟೋಪ್ಸ್ ಅಂದ್ರೇನು, ಐಸೋಮರ್ಸ್ ಅಂತಂದ್ರೆ ಏನು, ಓಕೆನಾ. ಇದಾದಮೇಲೆ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಾಸ್ ಬರ್ತದೆ. ಅಬ್ಬಾ ಪ್ರಿನ್ಸಿಪಲ್, ಉಂಡ್ಸ್ ರೂಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, N+L ರೂಲ್ ಅಂತ ಬರ್ತದೆ. ಓಕೆ, ಆಮೇಲೆ ಬೋರ್ಸ್ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಬರ್ತದೆ. ಓಕೆ, ಇವನ್ನೆಲ್ಲದೂ ಕೂಡ ನಾವು ಸ್ಟಡಿ ಮಾಡೋದು ಒಂದು ಸ್ಟ್ರಕ್ಚರ್ ಆಫ್ ಆಟಮ್ನ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ತೀವಿ. ಇದರಲ್ಲಿ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಬರ್ತದೆ, ರುದರ್ಫೋರ್ಡ್ ಮಾಡೆಲ್ ಅಂತ ಬರ್ತದೆ ನಮಗೆ. ಓಕೆ, ಬೋರ್ಸ್ ಮಾಡೆಲ್, ರುದರ್ಫೋರ್ಡ್ಸ್ ಮಾಡೆಲ್ ಅಂತ ಬರ್ತದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಹೇಳೋದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಡಿಸಿಟಿ ಇನ್ ಪ್ರಾಪರ್ಟೀಸ್. ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ, ಪೀರಿಯಾಡಿಕ್ ಟೇಬಲಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ, ಸ್ಟಾರ್ಟಿಂಗು ದ ಆರಿಜಿನ್ ಆಫ್ ಪೀರಿಯಾಡಿಕ್ ಟೇಬಲ್, ಸ್ಟಾರ್ಟಿಂಗಿಂದ ಯಾವ ಥರ ನಮಗೆ ಇಲ್ಲಿವರೆಗೂ ಕೂಡ ಆ ಎಲಿಮೆಂಟ್ಸ್ನ ಅರೇಂಜ್ ಮಾಡ್ತಾ ಬಂದರು. ಫಸ್ಟ್ ಯಾರು ಬರ್ತಾರಪ್ಪ ಅಂತಂದರೆ ನಮಗೆ ಡಾಬರ್ನಿಯರ್ ಲಾ ಆಫ್ ಟ್ರಯಾಡ್ಸ್ ಅಂತ ಬರುತ್ತೆ, ಅದು ಓದಿದ್ರೆ ನೀವು 10th. ಲೇಟರ್ ಆನ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಮೆಂಡಲಿವ್ಸ್ ಲಾಸ್ ಬರುತ್ತೆ. ನೆಕ್ಸ್ಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಬರುತ್ತೆ. ಈ ಥರ ನಮಗೆ ಪೀರಿಯಾಡಿಕ್ ಟೇಬಲ್ ಯಾವ ಥರ ಅದನ್ನು ನಮಗೆ ಡೆವಲಪ್ಮೆಂಟ್ ಮಾಡಿದ್ರು, ಎಷ್ಟು ಎಲಿಮೆಂಟ್ಸ್ ಬರ್ತವೆ, ಅದನ್ನು ಯಾವ ಥರ ಎಷ್ಟು ಬ್ಲಾಕ್ಸಾಗಿ ಕ್ಲಾಸಿಫಿಕೇಷನ್ ಮಾಡಿದ್ದೀವಿ, S-ಬ್ಲಾಕ್ ಅಂದ್ರೇನು, P-ಬ್ಲಾಕ್ ಅಂದ್ರೇನು, D ಅಂದರೆ F-ಬ್ಲಾಕ್ ಎಲಿಮೆಂಟ್ಸ್ ಅಂತಂದ್ರೇನು, ಆ ಬ್ಲಾಕ್ ಎಲಿಮೆಂಟ್ಸ್ನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನೇನು, ಆ ರೆಸ್ಪೆಕ್ಟಿವ್ ಬ್ಲಾಕಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರ್ತವೆ, ಅದರ ಆಕ್ಸಿಡೇಷನ್ ಸ್ಟೇಟ್ ಏನು, ಆಟಮಿಕ್ ರೇಡಿಯಸ್ ಅಂತಂದರೆ ಏನು, ಆಟಮಿಕ್ ಸೈಜ್ ಅಂತಂದರೆ ಏನು, ಕೋವೆಲೆಂಟ್ ರೇಡಿಯಸ್ ಅಂತಂದರೆ ಏನು, ಈ ಥರ ಡಿಫ್ರೆಂಟ್ ಪ್ರಾಪರ್ಟೀಸು ಪ್ಯೂರ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಕೂಡ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಡಿಸಿಟಿ ಇನ್ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟು. ಬಿಕಾಸ್ ಆಲ್ಮೋಸ್ಟ್ ಪೀರಿಯಡ್ ಟೇಬಲ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾನ್ಸೆಪ್ಟ್ನು ಕೂಡ, ಬೇಸಿಕ್ ಕಾನ್ಸೆಪ್ಟ್ಸ್ನು ಕೂಡ ಸ್ಟಡಿ ಮಾಡ್ತೀವಿ. ಲೈಕ್ ಅಯನೈಸೇಷನ್ ಎಂಥಾಲ್ಪಿ ಇರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ವೇಲೆನ್ಸಿ, ಇವನ್ನೆಲ್ಲದೂ ಕೂಡ ಇಲ್ಲಿ ಸ್ಟಡಿ ಮಾಡ್ತೀವಿ ನಾವು. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಇದು ನಿಮ್ಗೆ ಆಲ್ರೆಡಿ ನಿಮ್ಮ ಬಾಂಡಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಾಂಡ್ಸ್. ಕೆಮಿಕಲ್ ಬಾಂಡಿಂಗ್ ಅಂತಂದ್ರೆ ಏನು ನಿಮ್ಗೆ ಹೇಳಿದೆ, ಇಟ್ಸ್ ಅ ಫೋರ್ಸ್ ವಿಚ್ ಹೋಲ್ಡ್ಸ್ ದ ಕಾನ್ಸ್ಟೆಂಟ್, ಫೋರ್ಸ್ ವಿಚ್ ಹೋಲ್ಡ್ಸ್ ದ ಮಾಲಿಕ್ಯೂಲ್ಸ್ ಇಂಟು ದ ಆಟಮ್ಸ್ ಆರ್ ಅಯಾನ್ಸ್ ಅಂತ. ಯಾವುದೋ ಒಂದು ಬಾಂಡು ಅಥವಾ ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ನೀವು ಹಿಡಿದಿಟ್ಕೊಂಡ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ಗೆ ನಾವು ಬಾಂಡ್ ಅಂತ ಹೇಳ್ತೀವಿ, ಕೆಮಿಕಲ್ ಬಾಂಡ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೆಮಿಕಲ್ ಬಾಂಡ್ಸ್ ಬರ್ತದೆ. ಫಸ್ಟ್ ಒನ್ ಈಸ್ ಅಯನಿಕ್ ಬಾಂಡು, ಕೋವೆಲೆಂಟ್ ಬಾಂಡು, ಕೋಆರ್ಡಿನೇಟ್ ಬಾಂಡು ಮತ್ತು ಹೈಡ್ರೋಜನ್ ಬಾಂಡ್ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಅಯನಿಕ್ ಬಾಂಡು ಮತ್ತು ಕೋವೆಲೆಂಟ್ ಬಾಂಡ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಇನ್ ಡೀಟೇಲ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಚಾಪ್ಟರ್ಲಿ. ನೆಕ್ಸ್ಟ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತಂದರೆ ಬಾಂಡಿಂಗ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಮತ್ತು
ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಬರ್ತದೆ. ಇದರಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ನು ಕೂಡ ಬರೀಲಿಕ್ಕಿರುತ್ತೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಈ ಚಾಪ್ಟರ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಇದರಲ್ಲಿ ಫಜಾನ್ಸ್ ರೂಲ್ ಅಂತ ಬರ್ತದೆ, ಡೈಪೋಲ್ ಮೂಮೆಂಟ್ ಬಗ್ಗೆ ಬರ್ತದೆ, ರೆಸೊನೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಬರ್ತದೆ. ಓಕೆ, ಎಸ್ ಈ ಥರ. ನೆಕ್ಸ್ಟ್ ಬರೋಣ ಸ್ಟೇಟ್ಸ್ ಆಫ್ ಮ್ಯಾಟ್ರ್. ನಿಮಗೆ 3 ಥರ ಮ್ಯಾಟರ್ಸ್ ಇದೆ ಅಂತ ಗೊತ್ತು, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಸ್ಸು. ನೀವು ಸೆಕೆಂಡ್ ಪೀಸಲ್ಲಿ ಫಸ್ಟ್ ಚಾಪ್ಟರ್ಲಿ ಸಾಲಿಡ್ ಸ್ಟೇಟ್ನ ಸ್ಟಡಿ ಮಾಡ್ತೀರಾ, ಫಸ್ಟ್ ಇಯರಲ್ಲಿ ನೀವು ಗ್ಯಾಸಸ್ ಮತ್ತು ಲಿಕ್ವಿಡ್ಸ್ನ ಸ್ಟಡಿ ಮಾಡ್ತೀರಾ. ಈ ಚಾಪ್ಟರ್ ಫುಲ್ಲು ನಿಮಗೆ ಗ್ಯಾಸಸ್ ಬಗ್ಗೆನೇ ಇದೆ. ಇದು ಫಿಸಿಕಲ್ ಕೆಮಿಸ್ಟ್ರಿ ಬರೋಂಥದ್ದು. ಗ್ಯಾಸಸ್ ಬಗ್ಗೆನೇ ಜಾಸ್ತಿ, ಅರೌಂಡ್ 80% ಈ ಚಾಪ್ಟರ್ಲಿ ಗ್ಯಾಸಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಹೋಗ್ತೀವಿ. ಗ್ಯಾಸಸ್ ಅಂತಂದರೆ ಯಾವ್ಯಾವ ಥರ ಗ್ಯಾಸಸ್ ನೋಡ್ಬೋದು, ಗ್ಯಾಸ್ ಲಾಸ್ ಯಾವ್ಯಾವ ಇದ್ದಾವೆ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಓಕೆ, ಗೆಲುಸ್ಕಸ್ ಲಾ, ಈ ಥರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಾಸ್ ಬರುತ್ತೆ, ಬಾಯ್ಸ್ ಲಾ, ಚಾರ್ಲ್ಸ್ ಲಾ. ಓಕೆ, ನೆಕ್ಸ್ಟ್ ಲಿಕ್ವಿಡ್ಸ್ ಬರೋದ್ರೆ ಸರ್ಫೇಸ್ ಟೆನ್ಷನ್ ಮತ್ತು ವಿಸ್ಕಾಸಿಟಿ ನೋಡ್ತೀವಿ. ಇದರಲ್ಲಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಥರ್ಮೋಡೈನಮಿಕ್ಸಲ್ಲಿ ಓಪನ್ ಸಿಸ್ಟಮ್ ಅಂತಂದ್ರೆ ಏನು, ಕ್ಲೋಸ್ ಸಿಸ್ಟಮ್ ಅಂತಂದ್ರೆ ಏನು, ಐಸೋಲೇಟೆಡ್ ಸಿಸ್ಟಮ್ ಅಂತಂದ್ರೆ ಏನು, ಅಡಯಾಬ್ಯಾಟಿಕ್ ಪ್ರೊಸೆಸ್ ಅಂತಂದ್ರೆ ಏನು, ಎಂಟ್ರೋಪಿ ಅಂತಂದ್ರೆ ಏನು, ಎಂಥಾಲ್ಪಿ ಅಂತಂದ್ರೆ ಏನು, ಗಿಬ್ಸ್ ಎನರ್ಜಿ ಅಂತಂದ್ರೆ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಈಕ್ವಿಲಿಬ್ರಿಯಮ್ ಸ್ವಲ್ಪ ಸುಮಾರು ಲೆಂತಿಯಸ್ಟ್ ಚಾಪ್ಟರ್ ಇದು. ಈಕ್ವಿಲಿಬ್ರಿಯಮ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ. ಆಸಿಡ್ ಅಂದರೆ ಏನು, ಬೇಸ್ ಅಂತಂದ್ರೆ ಏನು, ಸಾಲ್ಟ್ಸ್ ಅಂತಂದ್ರೆ ಏನು, ಓಕೆ, ಕಾಂಜುಗೇಟೆಡ್ ಆಸಿಡ್ ಬೇಸ್ ಪೇರ್ ಅಂತಂದ್ರೆ ಏನು, ಲಿವಿಸ್ ಆಸಿಡ್ ಥಿಯರಿ, ಬ್ರಾನ್ಸ್ಟೆಡ್ ಲಾರಿ ಥಿಯರಿ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್, pH, BaOH ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ, PKB ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಸಾಲಿಬಿಲಿಟಿ ಆಫ್ ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಈ ಈಕ್ವಿಲಿಬ್ರಿಯಮ್ ಚಾಪ್ಟರ್ಲಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ನಿಮಗೆ ಫಸ್ಟ್ ಇಯರ್ ಪೇಸಿನಲ್ಲಿ. ನೆಕ್ಸ್ಟ್ ಬರೋಣ ರೆಡಾಕ್ಸ್ ರಿಯಾಕ್ಷನ್ಸ್. ಇದು ಸಿಂಪಲ್ ಚಾಪ್ಟರ್. ಇದರಲ್ಲಿ ಆಸಿಡ್ಸ್ ಅಂತಂದರೆ ಏನು, ಬೇಸಸ್ ಅಂತಂದರೆ ಏನು, ಆಕ್ಸಿಡೇಷನ್ ಅಂತಂದರೆ ಏನು, ಆಸಿಡ್ಸ್ ಬೇಸಸ್ ಅಲ್ಲ, ಆಕ್ಸಿಡೇಷನ್ ಅಂತಂದರೆ ಏನು, ರಿಡಕ್ಷನ್ ಅಂತಂದರೆ ಏನು, ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ರಿಡ್ಯೂಸಿಂಗ್ ಏಜೆಂಟ್ ಅಂತಂದರೆ ಏನು. ಓಕೆ, ಆಕ್ಸಿಡೇಷನ್ ಅಂತಂದರೆ ಲಾಸ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಅಂದರೆ ಗೈನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅದೇ ಥರ ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್, ರಿಡಕ್ಷನ್ಸ್ ಅಂತಂದರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್ಗೆ ರಿಡಕ್ಷನ್ ಅಂತ ಹೇಳ್ತೀವಿ. ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್, ರಿಡಕ್ಷನ್ ಅಂತ ಹೇಳಿದ್ಮೇಲೆ ಅಡಿಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್ಗೆ ನಾವು ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಈ ಥರ ಆಕ್ಸಿಡೇಷನ್, ರಿಡಕ್ಷನ್, ಆಕ್ಸಿಡೈಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಏಜೆಂಟ್, ಆಮೇಲೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ಯಾವುದೊಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡು ಕೂಡ ಅಟ್ ಎ ಟೈಮಲ್ಲಿ ಆಗೋದಕ್ಕೆ ನಾವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಈ ಥರ ಸಿಂಪಲ್ ಚಾಪ್ಟರ್. ಆಮೇಲೆ ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕೊಡ್ತಾರೆ. ಬ್ಯಾಲೆನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್ ಬೈ ಅಸಿಡಿಕ್ ಮೀಡಿಯಮ್ ಮೆಥಡ್ ಅಂತ ಬರುತ್ತೆ, ಆಕ್ಸೈಡ್ ಮೆಥಡ್ ಅಂತ ಬರುತ್ತೆ. ಇಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ ಈ ಚಾಪ್ಟರಿಂದ ನಮಗೆ. ಇದು ಸುಮಾರು ಇಂಪಾರ್ಟೆಂಟ್, ಇದು ಸಿಂಪಲ್ ಚಾಪ್ಟರ್ ಇದು. ನೆಕ್ಸ್ಟ್ ಹೈಡ್ರೋಜನ್ಗೆ ಬರೋಣ. ಇದರಲ್ಲಿ E0 ಆಫ್ ಎಸ್ ಎಲ್ ಅಂತಲೂ ಕೂಡ ಬರುತ್ತೆ, ಸ್ವಲ್ಪ ಲಾಸ್ಟಲ್ಲಿ ಅದು ಇರಲಿ. ಆಮೇಲೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, E0 ಆಫ್ ಎಸ್ ಎಲ್, ಆಮೇಲೆ ಎಲೆಕ್ಟ್ರೋಕೆಮಿಕಲ್ ಸಿರೀಸ್ ಅಂತ ಬರುತ್ತೆ ಲಾಸ್ಟಲ್ಲಿ. ಅಷ್ಟೇ, ಇದರಲ್ಲಿ ಅಂಥ ಮೋಸ್ಟ್ ಟಫೆಸ್ಟ್ ಟಾಪಿಕ್ಸ್ ಅಂತ ಏನಿಲ್ಲ, ಸಿಂಪಲ್ ಚಾಪ್ಟರ್ ಇದು. ನೆಕ್ಸ್ಟ್ ಬರೋಣ ಹೈಡ್ರೋಜನ್. ಇದು ಕೂಡ ಸಿಂಪಲ್ ಚಾಪ್ಟರ್. ಹೈಡ್ರೋಜನ್ ಆಟಮಿಕ್ ನಂಬರ್ ಎಷ್ಟು 1. ಇದು ಯಾವ ಗ್ರೂಪಿಗೆ ಬರುತ್ತೆ, ಯಾವ ಪೀರಿಯಡ್ ಬರುತ್ತೆ ಅಂತ ಕೇಳ್ತಾರೆ. ಯಾವ ಗ್ರೂಪಿಗೂ ಬರೋಲ್ಲ, ಇದು ಯಾವ ಪೀರಿಯಡ್ಗೂ ಬರೋಲ್ಲ. ಏನಕ್ಕೆ ಅಂತಂದರೆ ಇದಕ್ಕೆ ಕೆಲವು ಸಿಮಿಲಾರಿಟೀಸ್ ಇದೆ. ಅಂದರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಕೆಲವು ಪ್ರಾಪರ್ಟೀಸು, ಆ ಪ್ರಾಪರ್ಟೀಸು ಈ ಹೈಡ್ರೋಜನ್ಗೆ ಇದೆ. ಅದೇ ಥರ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 17 ಗ್ರೂಪ್ ಎಲಿಮೆಂಟ್ಸ್, 17 ಗ್ರೂಪಲ್ಲಿರೋಂಥ ಎಲಿಮೆಂಟ್ಸಿಗೆ ಏನು ಪ್ರಾಪರ್ಟೀಸ್ ಇದೆ, ಆ ಕೆಲವು ಪ್ರಾಪರ್ಟೀಸು ಈ ಎಲಿಮೆಂಟ್ಸಿಗೆ ಇದ್ದಾವೆ. ಅದೇ ಥರ ಕೆಲವು ಸಿಮಿಲಾರಿಟೀಸು ಇದ್ದಾವೆ, ಡಿಸಿಮಿಲಾರಿಟೀಸು ಕೂಡ ಇರೋದ್ರಿಂದ ಅದನ್ನು ಫಸ್ಟ್ ಗ್ರೂಪಿಗೆ ಸೇರಿಸಬೇಕು, 17 ಗ್ರೂಪಿಗೆ ಸೇರಿಸಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇದೆ. ಹಾಗಾಗಿ ಇದನ್ನು ಎಲ್ಲೂ ಸೇರಿಸಿಲ್ಲ, ತೊಗೊಂಡೋಗ್ಬಿಟ್ಟು ಟಾಪಲ್ಲಿ ಇಟ್ಟಿದ್ದಾರೆ ಪೀರಿಯಡ್ ಟೇಬಲಲ್ಲಿ. ಹೈಡ್ರೋಜನ್ನ ಸ್ಟಡಿ ಮಾಡ್ತೀವಿ. ಇದು ಐಸೋಟೋಪ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಪ್ರೋಟಿಯಮ್, ಡ್ಯೂಟೇರಿಯಮ್ ಮತ್ತು ಟ್ರೈಟಿಯಮ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಅದನ್ನು ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ ಅಂತ ಬರುತ್ತೆ. ಇದರಲ್ಲಿ ಸಿನ್ ಗ್ಯಾಸ್ ಅಂತ ಒಂದು ಬರ್ತದೆ. ಓಕೆ, ಇಂಥವನ್ನ ಸ್ಟಡಿ ಮಾಡ್ತೀವಿ. ಸಿಂಪಲ್ ಚಾಪ್ಟರ್, ಪ್ರಿಪ್ರೇಷನ್ನು, ಪ್ರಾಪರ್ಟೀಸು. ಓಕೆ, ಡ್ಯೂಟೇರಿಯಮ್ ಅಂತ ಹೇಳ್ತೀವಿ, D2 ಅಂತಂದರೆ ಡ್ಯೂಟೇರಿಯಮ್ ಅಂತ ಹೇಳ್ತೀವಿ, ಬಾರಜಲ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಓಕೆ, ಇದು ಸಿಂಪಲ್ ಚಾಪ್ಟರ್ ಹೈಡ್ರೋಜನ್. ನೆಕ್ಸ್ಟ್ ಎಸ್ ಬ್ಲಾಕ್ ಎಲಿಮೆಂಟ್ಸಿಗೆ ಬರೋಣ. ಈ ಏನಿದೆ ನಾವು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಸ್ಟಡಿ ಮಾಡಿದ್ದೀವಿ, ಇದರಲ್ಲೇ ಒಂದು ಬ್ಲಾಕ್ನ ಇಲ್ಲಿ ಸ್ಟಡಿ ಮಾಡ್ತೀವಿ ಎಸ್ ಬ್ಲಾಕ್ ಎಲಿಮೆಂಟ್ಸು. ಅದರಲ್ಲಿ ಅಲ್ಕಲಿ ಮೆಟಾಸು, ಅಲ್ಕಲಿನ್ ಅರ್ತ್ ಮೆಟಾಸ್ ಅಂತ ಬರ್ತದೆ. ಆ ಎಲಿಮೆಂಟ್ಸ್ ಯಾವುದು ಹೈಲಿ ರಿಯಾಕ್ಟಿವ್, ಯಾವುದು ಸ್ಟ್ರಾಂಗೆಸ್ಟ್ ರಿಡ್ಯೂಸಿಂಗ್ ಏಜೆಂಟು, ಯಾವುದು ಆಕ್ಸಿಡೈಸಿಂಗ್ ಏಜೆಂಟು, ಅದ್ರ ಪ್ರಾಪರ್ಟೀಸ್ ಸ್ಟಡಿ ಮಾಡ್ತೀವಿ. ಓಕೆ, ಅವುಗಳು ಯೂಸಸ್ನ ಸ್ಟಡಿ ಮಾಡ್ತೀವಿ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ. ಆಮೇಲೆ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಯಾವ್ಯಾವ ಕಾಂಪೌಂಡ್ಸ್ ಬರ್ತವೆ. ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟು, ಅದು ಸೆಕೆಂಡ್ ರೂಪದಲ್ಲಿ ಬರುತ್ತೆ. ಇಲ್ಲಿ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಈಸ್ ಅ ಎಸ್ ಬ್ಲಾಕ್ ಎಲಿಮೆಂಟ್. ಅದ್ರದ್ದು ಸಾಲ್ಟ್ ಬರುತ್ತೆ ಸೋಡಿಯಂ ಕ್ಲೋರೈಡ್, ಅದೊಂದು ಕಾಂಪೌಂಡ್ ಒಂದು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಿದ್ದೀವಿ. ಕಾಮನ್ ಸಾಲ್ಟ್ ಅಂತ, ಡೈಬಲ್ ಸಾಲ್ಟ್ ಅಂತ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೋಡಿಯಂ ಹೈಡ್ರಾಕ್ಸೈಡು, ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಓಕೆ, ಸೋಡಿಯಂ ಬೈಕಾರ್ಬನೇಟ್, ಅಡುಗೆ ಸೋಡಾ ಅಂತ ಹೇಳ್ತೀವಿ, ಕುಕಿಂಗ್ ಸೋಡಾ ಅಂತ ಹೇಳ್ತೀವಿ. ಅವನ್ನ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಸ್ಟಡಿ ಮಾಡ್ತವೆ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ. ಆಮೇಲೆ ಸಮ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ಫಸ್ಟ್ ಇಯರ್ PUCನಲ್ಲಿ ನೀವು, ಓಕೆ, ಟೋಟಲ್ ನಿಮಗೆ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 6 ಗ್ರೂಪ್ಸ್ ಇದೆ. 6 ಗ್ರೂಪ್ಸಲ್ಲಿ ನೀವು ಫಸ್ಟ್ ಇಯರ್ PUCನಲ್ಲಿ 13 ಗ್ರೂಪು ಮತ್ತು 14 ಗ್ರೂಪ್ ಮಾತ್ರ ಸ್ಟಡಿ ಮಾಡ್ತೀರಾ. ಇನ್ನು 15, 16, 17, 18 ಗ್ರೂಪ್ನ ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತೀರಾ. ಸೆಕೆಂಡ್ ಇಯರಲ್ಲಿ ಇದು ಲೆಂತಿಯಷ್ಟು ಚಾಪ್ಟರು. ಓಕೆ, ಪಿ ಬ್ಲಾಕ್ ಎಲಿಮೆಂಟ್ಸು. ಇಲ್ಲಿ 2 ಗ್ರೂಪ್ ಮಾತ್ರ ಸ್ಟಡಿ ಮಾಡ್ತೀರಾ, 13 ಗ್ರೂಪ್ ಮತ್ತು 14 ಗ್ರೂಪ್. ಅಂದರೆ ಬೋರಾನ್ ಫ್ಯಾಮಿಲಿ ಮತ್ತು ಕಾರ್ಬನ್ ಫ್ಯಾಮಿಲಿ. ಇಲ್ಲೂ ಕೂಡ ಅಷ್ಟೇ ಇದೇ ಥರನ ಪ್ರಾಪರ್ಟಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ರಿಡ್ಯೂಸಿಂಗ್ ಏಜೆಂಟು, ಆಕ್ಸಿಡೈಸಿಂಗ್ ಏಜೆಂಟ್ ಸ್ಟಡಿ ಮಾಡ್ತಾ ಹೋಗ್ತೀರಾ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಸ್ಟಡಿ ಮಾಡ್ತಾ ಹೋಗ್ತೀರಾ ಎಲಿಮೆಂಟ್ಸನ್ನು. ಆಮೇಲೆ ಕಾಂಪೌಂಡ್ಸ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಕ್ಯಾಲ್ಶಿಯಂ ಕಾರ್ಬನೇಟ್ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ, ಕ್ಯಾಲ್ಶಿಯಂ ಸಲ್ಫೇಟ್,
ಹೆಮಿಹೈಡ್ರೇಟ್ಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ POP ಅಂತ ಹೇಳ್ತೀವಿ, ಅದು ಇದರಲ್ಲೇ ಬರೋಂಥದ್ದು. ಆ ಥರ ಕೆಲವು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ನ ಪ್ರಿಪ್ರೇಷನ್ ಮಾಡ್ತೀವಿ, ಈ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲೇ ಬರೋಂಥದ್ದು ಅದು ಕೂಡ. ನೆಕ್ಸ್ಟ್ ಇಲ್ಲಿಗೆ ನಮಗೆ ಇದು ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇನರ್ ಕೆಮಿಸ್ಟ್ರಿ ಮುಗಿತು. ನೆಕ್ಸ್ಟ್ ಇವೆ ಎಂಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸು, ಸ್ವಲ್ಪ ಲೆಂತಿಯಸ್ಟ್ ಚಾಪ್ಟರು. ಓಕೆ, ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು, ಜೊತೆಗೆ ಈಸಿ ಕೂಡ ಇದೆ ಇದು. ಓಕೆ, ಅದರಲ್ಲಿ ವೇಲೆನ್ಸಿ ಆಫ್ ಕಾರ್ಬನ್ ಎಷ್ಟು, ವೇಲೆನ್ಸಿ ಆಫ್ ಆಕ್ಸಿಜನ್ ಅಂದರೆ ಎಷ್ಟು, ಓಕೆ, ಯಾವ ಥರ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಅಲಿಸೈಕ್ಲಿಕ್ ಅಂತಂದ್ರೆ ಏನು, ಆರೋಮ್ಯಾಟಿಕ್ ಅಂತಂದ್ರೆ ಏನು, ಅಲಿಪ್ಯಾಟಿಕ್ ಅಂತಂದ್ರೆ ಏನು, ಹೌದಲ್ವಾ, ಈ ಥರ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು, ಆಮೇಲೆ ಅಲಿಸೈಕ್ಲಿಕ್ಕು, ಆರೋಮ್ಯಾಟಿಕ್ಕು, ಆಮೇಲೆ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹೋಮೋಲಿಸಿಸ್ ಕ್ಲೀವೇಜ್, ರಿಟೋಲಿಟಿಕ್ ಕ್ಲೀವೇಜ್ ಅಂತ ಹೇಳ್ತೀವಿ. ಫ್ಯೂರಿಟಿಕಲ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಇಂಟರ್ಮೀಡಿಯೇಟ್ಸ್ ಆಗಿರೋಂಥ ಕಾರ್ಬೋಕ್ಯಾಟಯಾನ್ಸು, ಕಾರ್ಬ್ಯಾನಯಾನ್ಸು, ಕಾರ್ಬೀನ್ಸು, ನೈಟ್ರೀನ್ಸ್ ಹೆಂಗೆ ಫಾರ್ಮೇಷನ್ ಆಗ್ತದೆ. ಆಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಫೆಕ್ಟು ಬರ್ತದೆ, ಇಂಡಕ್ಟಿವ್ ಎಫೆಕ್ಟು, ಎಲೆಕ್ಟ್ರೋಮೆರಿಕ್ ಎಫೆಕ್ಟು, ಮೆಸೋಮೆರಿಕ್ ಎಫೆಕ್ಟು, ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಬರ್ತದೆ. ಓಕೆ, ನ್ಯೂಕ್ಲಿಯೋಫೈಲ್ಸ್ ಅಂತಂದರೆ, ಎಲೆಕ್ಟ್ರೋಫೈಲ್ಸ್ ಅಂತಂದರೆ ಸ್ಟಡಿ ಮಾಡ್ತೀವಿ. ಟೆಕ್ನಿಕ್ಸ್ ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆಕ್ನಿಕ್ಸ್ ಇದ್ದಾವೆ, ಆ ಟೆಕ್ನಿಕ್ಸ್ನು ಕೂಡ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದಾದಮೇಲೆ ನೆಕ್ಸ್ಟ್ ಎರಡನೇ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಟೋಟಲ್ 13 ಚಾಪ್ಟರ್ ಬಂದ್ಬಿಟ್ಟು ಹೈಡ್ರೋಕಾರ್ಬನ್ಸು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಹೈಡ್ರೋಕಾರ್ಬನ್ಸಲ್ಲಿ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಹೆಂಗಿದೆ, ಕೆಕುಲೆ ಸ್ಟ್ರಕ್ಚರ್, ಕೆಕುಲೆ ಯಾವ ಥರ ನಮಗೆ ಬೆನ್ಸಿನ ಸ್ಟ್ರಕ್ಚರ್ನ ತೋರಿಸ್ತಾ. ಆಮೇಲೆ ಉಕೇಲ್ಸ್ ರೂಲ್ ಅಂತ ಬರ್ತದೆ, 4n+2 ರೂಲ್, ಉಕೇಲ್ಸ್ ರೂಲು ಅಂದರೆ ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಒಂದು ರೂಲ್ ಇದೆ, ಉಕೇಲ್ಸ್ ರೂಲ್ ಅಂತ ಹೇಳ್ತೀವಿ. ಅದು ಫಾರ್ಮುಲಾ ಬಂದ್ಬಿಟ್ಟು 4n+2 ಅಂತ ಹೇಳ್ಬಿಟ್ಟು. ಅದಲ್ಲದೆ ಆಲ್ಕೇನ್ಸು ಮತ್ತು ಆಲ್ಕೈನ್ಸ್ನ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀವಿ, ಅದರದ್ದು ಪ್ರಾಪರ್ಟೀಸು ಮತ್ತು ಯೂಸಸ್ನ ಸ್ಟಡಿ ಮಾಡ್ತೀವಿ. ಓಕೆ, ಅಲಿಪ್ಯಾಟಿಕ್ಕು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ನ ಸ್ಟಡಿ ಮಾಡ್ತೀವಿ. ಹೈಡ್ರೋಕಾರ್ಬನ್ಸಲ್ಲಿ ಎಂಥ ಚಾಪ್ಟರ್ ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ 14 ಚಾಪ್ಟರ್ ನೋಡೋದಾದರೆ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ. ಇದು ಅರೌಂಡ್ ನಿಮ್ಗೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಅಷ್ಟೇ, ಒಂದೇ ಒಂದು ಕ್ವಶನು 2 ಮಾರ್ಕ್ಸಿಗೆ ಕೇಳ್ತಾರೆ. ಅಟ್ಮಾಸ್ಫಿಯರಲ್ಲಿ ಏನೇನು ಆಗ್ತಾಯಿದೆ, ಈ ಒಂದು ಎನ್ವೈರನ್ಮೆಂಟ್ ಯಾವ ಥರ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಬೇರೆ ಬೇರೆ ಸಿಗ್ಮೆಂಟ್ಸ್ ಯಾವ್ಯಾವಿದ್ದಾವೆ. ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ, ಓಕೆ, ಲಿಥೋಸ್ಫಿಯರ್ ಅಂತ ಹೇಳ್ತೀವಿ, ಮೆಸೋಸ್ಫಿಯರ್ ಅಂತ ಹೇಳ್ತೀವಿ, ಅಟ್ಮಾಸ್ಫಿಯರು. ಅದಾದಮೇಲೆ ನಮಗೆ ಅಟ್ಮಾಸ್ಫಿಯರಲ್ಲಿ 4 ಸಿಗ್ಮೆಂಟ್ಸ್ ಬರ್ತವೆ. ಟ್ರೋಪೋಸ್ಫಿಯರು, ಸ್ಟಾಟೋಸ್ಫಿಯರ್ ಅಂತ ಬರ್ತದೆ. ಟ್ರೋಪೋಸ್ಫಿಯರ್ ಅಂತಂದರೆ ಭೂಮಿಯಿಂದ ಒಂದು 11 ಕಿಲೋಮೀಟರ್ಸ್ವರೆಗೂ ಟ್ರೋಪೋಸ್ಫಿಯರ್ ಬರ್ತದೆ. ಟ್ರೋಪೋಸ್ಫಿಯರ್ ಮೇಲ್ಗಡೆ ಸ್ಟಾಟೋಸ್ಫಿಯರ್ ಅಂತ ಬರ್ತದೆ. ಓಝೋನ್ O3 ಅಂತ ಏನಿದೆ ಅದು ಸ್ಟಾಟೋಸ್ಫಿಯರಲ್ಲಿ ಇರ್ತದೆ. ಅರೌಂಡ್ 23 ಕಿಲೋಮೀಟರ್ಸ್, ಭೂಮಿಯಿಂದ 23 ಕಿಲೋಮೀಟರ್ಸಲ್ಲಿ ನಮಗೆ ಈ ಒಂದು ಸ್ಟಾಟೋಸ್ಫಿಯರ್ ಬರ್ತದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಲ್ಯೂಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. BOD ಬಾಡ್ ಅಂದ್ರೆ ಏನು, COD ಕಾರ್ಡ್ ಅಂತಂದ್ರೆ ಏನು, ಓಕೆ, ಯಾವ್ಯಾವ ಥರ ಪೊಲ್ಯೂಷನ್ ಆಗ್ತಾ ಇದೆ, ಗ್ರೀನ್ ಕೆಮಿಸ್ಟ್ರಿ ಅಂತಂದ್ರೆ ಏನು. ಟೋಟಲಿ 2 ಮಾರ್ಕ್ಸ್ ಸಿಂಪಲ್ ಅಂದ ತಕ್ಷಣ ಅದನ್ನು ಬರೀ ಮಾರ್ಕ್ಸಿಗೋಸ್ಕರ ಓದೋದಲ್ಲ, ಬಟ್ ನಮಗೆ ಕಾಮನ್ ಸೆನ್ಸ್ ಇದು. ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡ್ಕೋದ್ರೂ ಕೂಡ ಫ್ಯೂಚರಲ್ಲಿ ಈ ಚಾಪ್ಟರ್ ಮೇಲೆ ನಿಮಗೆ ಕ್ವಶನ್ಸ್ 100% ಬಂದೇ ಬರುತ್ತೆ. ಸಿಂಪಲ್ ಚಾಪ್ಟರ್, ಇದನ್ನು ಕೂಡ ಸ್ಟಡಿ ಮಾಡ್ತೀವಿ. ಇಷ್ಟು ನಿಮಗೆ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಟಾಪಿಕ್ಸ್ ಇನ್ ದ ಫಸ್ಟ್ ಇಯರ್ PC ಕೆಮಿಸ್ಟ್ರಿ. ನೆಕ್ಸ್ಟ್ ಮುಂದಕ್ಕೆ ಮೂವ್ ಆಗೋಣ. ಇದು ನಿಮಗೆಲ್ಲರಿಗೂ ಅರ್ಥ ಇದೆ ಅಂತಂದರೆ ಬರೆದಿಟ್ಕೊಳ್ಳಿ ಒಂದು ಕಡೆ. ಇದು ನಿಮಗೆ ಅರ್ಥ ಇದೆ ಅಂತಂದರೆ ನೆಕ್ಸ್ಟ್ ವೆಯ್ಟೇಜ್ ಆಫ್ ಮಾರ್ಕ್ಸ್ ಫಾರ್ ಈಚ್ ಚಾಪ್ಟರ್ಸ್ನ ನೋಡೋಕೋಣ. ನಾವು ವೆಯ್ಟೇಜ್ ಆಫ್ ಮಾರ್ಕ್ಸ್ ಹೇಳೋಕ್ಕಿಂತ ಮುಂಚೆಗೆ ಕೆಲವು ಕಾನ್ಸ್ಟೆಂಟ್ ಇದೆ, ಯೂನಿವರ್ಸಲ್ ಕಾನ್ಸ್ಟೆಂಟ್ಸ್ ಇದ್ದಾವೆ. ಅವೆಗಾಡ್ರಸ್ ನಂಬರ್ ಅಂತ ಏನಾದ್ರು ಬಂದರೆ ಅವೆಗಾಡ್ರಸ್ ನಂಬರ್ n ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ ಬಂದ್ಬಿಟ್ಟು 6.02 to 10⁻23 per mole ಅಂತ ಹೇಳ್ಬಿಟ್ಟು ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಅವೆಗಾಡ್ರಸ್ ನಂಬರ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಈ ನಂಬರು ಈ ಕಡೆ ಬರೆದಿಟ್ಕೊಳ್ಳಿ, ನಾವು ಯಾವ್ಯಾವ ತೋರಿಸ್ತೀನಿ ಅವನ್ನ. ಆಮೇಲೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ cc ಅಂತಂದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ 2.68 × 10⁻19 ಅಂತ ಹೇಳ್ತೀವಿ. ಆಮೇಲೆ ವಾಲ್ಯೂಮ್ ಆಫ್ 1 mole at NTP ಅಂದರೆ ಸ್ಟ್ಯಾಂಡರ್ಡ್ ನೈಟ್ರೋಜನ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಅಂತ ಹೇಳ್ತೀವಿ. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 22.414 ಲೀಟರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟು ಅಂತಂದರೆ 8.314 ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ ಹೇಳ್ತೀವಿ. ಈ ವ್ಯಾಲ್ಯೂನ ಬರೆದಿಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ ಟೇಬಲ್ಸ್ ಇರೋದನ್ನು. ನೆಕ್ಸ್ಟ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ KB ಅಥವಾ ಸಿಂಪ್ಲಿ K ಅಂತ ಹೇಳ್ತೀವಿ, ಅಥವಾ R/N ಅಂತ ಹೇಳ್ತೀವಿ. ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು, 1.38 × 10⁻23 ಜೌಲ್ ಪರ್ ಕೆಲ್ವಿನ್ ಅಂತ. ಸ್ಟೀಫನ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಇದನ್ನು ಸಿಗ್ಮಾಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ನೆನ್ಪಿಟ್ಕೋಬೇಕು, 6.625 × 10⁻34 ಜೌಲ್ ಸೆಕೆಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫ್ಯಾರಡೇಸ್ ಕಾನ್ಸ್ಟೆಂಟ್ ಬಂದ್ಬಿಟ್ಟು 96,500 ಅಂತ ಹೇಳ್ತೀವಿ, ಅಥವಾ 9.648 × 10⁻4 ಕೂಲಂಬ್ ಪರ್ ಮೋಲ್ ಅಂತ ಹೇಳ್ತೀವಿ. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಈಸ್ 1.60 × 10⁻19 ಕೂಲಂಬ್ ಇದು. ಮಾಸ್ ಆಫ್ ಎಲೆಕ್ಟ್ರಾನ್ ಈಸ್ ದಿಸ್ ಮಚ್ 9.1 × 10⁻31 ಕಿಲೋ ಜೌಲು. ಸ್ಪೆಸಿಫಿಕ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ 1.75 × 10⁻11 C per kg. ಮಾಸ್ ಆಫ್ ಪ್ರೋಟಾನ್ಸ್, ಮಾಸ್ ಆಫ್ ನ್ಯೂಟ್ರಾನ್ಸ್, ಮಾಸ್ ಆಫ್ ಹೈಡ್ರೋಜನ್ ಆಟಮ್ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ ಇವನ್ನ. ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ಲಿ ಹೇಳ್ತೀನಂತ, ಇದು ಬರೆದಿಲ್ಲ ಇದರಲ್ಲಿ. ಓಕೆ, ಇಲ್ಲಿದೆ. ಫಾರ್ ಹೈಡ್ರೋಜನ್ಗೆ ಇಷ್ಟು, ಫಾರ್ ಹೀಲಿಯಮ್ಗೆ ಇಷ್ಟು, ಫಾರ್ ಇನ್ಫಿನಿಟ್ ಮಾಸ್ಗೆ ಇಷ್ಟು. ದ ರಿಡ್ಬರ್ಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಆಮೇಲೆ 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಎಷ್ಟು, 1 ಅಟಾಮಿಕ್ ಮಾಸ್ ಯೂನಿಟ್ ಅಂತಂದರೆ ಎಷ್ಟು, ಡೆಸಿ ಅಂತಂದರೆ ಎಷ್ಟು, 10⁻⁻1, ಸೆಂಟಿ ಅಂತ 10⁻⁻2, ಮಿಲಿ ಅಂದರೆ 10⁻⁻3, ಮೈಕ್ರೋನ್ 1 ಮಿಲಿಯನ್ ಅಂದರೆ 10⁻⁻6, ಕಿಲೋ ಅಂತಂದರೆ 10⁻3 +3 ಮೈನಸ್ ಡಿಫ್ರೆನ್ಸ್ ಗೊತ್ತಿರಲಿ ನಿಮಗೆ. ಆಮೇಲೆ ಮಿಲಿಯನ್ ಟೈಮ್ಸ್ ಅಂತ 10⁻6, 1 ಇಂಚ್ ಅಂದರೆ 2.54 ಸೆಂಟಿಮೀಟರ್ ಇನ್ವರ್ಸ್, 2.54 ಸೆಂಟಿಮೀಟರ್ ಅಷ್ಟೇ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಪೈ ಈಸ್ 3.142. ದ ಚಾರ್ಜ್ ಆಫ್ ಎಲೆಕ್ಟ್ರಾನ್
ರೇಡಿಯಸ್ ಅಂದರೆ ಎಷ್ಟು, ಒಂದು ಅಟ್ಮಾಸ್ಫಿಯರ್ ಅಂದರೆ ಎಷ್ಟು, 760 ಮಿಲಿಮೀಟರ್ ಆಫ್ ಆಫ್ ಎಚ್ ಜಿ ಅಂತ ಹೇಳ್ತೀವಿ. ಒಂದು ಹಾರ್ಸ್ ಪವರ್ ಅಂದಷ್ಟು 746 ವ್ಯಾಟ್ಸ್ ಅಂತ ಹೇಳ್ತೀವಿ. ಓಕೆ, ಎಚ್ ಪಿ ಅಂತ ಕೇಳಿದಿರಲ್ವ ನೀವು, ಅದು. ಈ ವ್ಯಾಲ್ಯೂಸ್ನ ಒಂದು ಕಡೆ ಬರೆದಿಟ್ಕೊಳ್ಳಿ ನೀಟಾಗಿ. ಓಕೆ, ಟ್ರೈ ಟು ರಿಮೆಂಬರ್, ಮೆಮೊರಿಲಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಓಕೆ, ಈ ವ್ಯಾಲ್ಯೂಸ್ನ ಎಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಹೇಳಲ್ಲ, ಬಟ್ ಅವಾಗಡ್ರಸ್ ನಂಬರ್ ನೆನ್ಪಿಟ್ಕೊಳ್ಳಿ ಇದನ್ನು. ಆಮೇಲೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ, ಫ್ಯಾರಡೇಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ. ಓಕೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್ ನೆನ್ಪಿಟ್ಕೊಳ್ಳಿ. ಓಕೆ, ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. ಓಕೆ, ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. ಓಕೆ, ಇವನ್ನ ಮೋಸ್ಟ್ ಇಂಪಾರ್ಟೆಂಟ್ಸ್ ಇವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಮೂವ್ ಆಗೋಣ, ವೆಯ್ಟೇಜ್ ಆಫ್ ಮಾರ್ಕ್ಸು. ಓಕೆ, ಫಸ್ಟ್ ಎಪಿಸೋಡ್ನಲ್ಲಿ ಯಾವ್ಯಾವ ಚಾಪ್ಟರ್ನ ನಮಗೆ ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ನೋಡೋದಾದರೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನಮಗೆ ಟೋಟಲ್ 9 ಅವರ್ಸ್ ಚಾಪ್ಟರ್. ನಿಮಗೆ ಮಾರ್ಕ್ಸ್ ಮ್ಯಾಕ್ಸಿಮಮ್ಮು 8 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಗೆ 1 ಬರುತ್ತೆ, 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ 1 ಬರುತ್ತೆ. ಟೋಟಲಿ ಅದು 11th ಕ್ವಶನ್ನು. ಇದು ಕ್ವಶನ್ ನಂಬರ್ ಕೊಟ್ಟಿದ್ದಾರೆ ನೋಡಿ. 1ನೇ ಕ್ವಶನ್ನು ಈ ಚಾಪ್ಟರಿಂದ ಬರುತ್ತೆ, 11ನೇ ಕ್ವಶನ್ 2 ಮಾರ್ಕ್ಸಿಗೆ 1 ಬರುತ್ತೆ. ಅಲ್ಲಿ 5 ಮಾರ್ಕ್ಸಿಗೆ 27ನೇ ಕ್ವಶನ್ ಈ ಚಾಪ್ಟರಿಂದ ಬರುತ್ತೆ. ಟೋಟಲ್ 8 ಮಾರ್ಕ್ಸು. ಅದೇ ಥರ ಸ್ಟ್ರಕ್ಚರ್ ಆಫ್ ಆಟಮ್ ಇದನ್ನು ಕೂಡ ಒಂದು ಕಡೆ ಬರೆದಿಟ್ಕೊಂಬಿಡಿ. ಸ್ಟ್ರಕ್ಚರ್ ಆಫ್ ಆಟಮ್ ಟೋಟಲ್ 10 ಗಂಟೆ ಚಾಪ್ಟರ್ ಇದು. 9 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಗೆ 1 ಕ್ವಶನ್ಸ್ ಇಲ್ಲ, 2 ಮಾರ್ಕ್ಸಿಗೂ ಇಲ್ಲ, 3 ಮಾರ್ಕ್ಸಿಗೂ ಇಲ್ಲ, 5 ಮಾರ್ಕ್ಸಿಗೆ 2 ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 28, 29 ಟೋಟಲ್ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ. 5 + 5 10 ಮಾರ್ಕ್ಸ್. ಸ್ಟೇಟ್ಸ್ ಆಫ್ ಮ್ಯಾಟ್ರಲ್ಲಿ ಗ್ಯಾಸಸ್ ಲಿಕ್ವಿಡ್ಸಲ್ಲಿ ಟೋಟಲ್ 9 ಅವರ್ಸ್ ಚಾಪ್ಟ್ರು. 8 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸಿಗೆ 2 ಕ್ವಶನ್ ಬರುತ್ತೆ. 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. ಅದು 2ನೇ ಕ್ವಶನ್. ಅದು 12ನೇ ಕ್ವಶನಲ್ಲಿ 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. 30ನೇ ಕ್ವಶನಲ್ಲಿ 5 ಮಾರ್ಕ್ಸಿಗೆ 1 ಬರುತ್ತೆ. ಟೋಟಲಿ 8 ಮಾರ್ಕ್ಸಿನ ಚಾಪ್ಟರ್ ಇದು. ಥರ್ಮೋಡೈನಮಿಕ್ಸಲ್ಲಿ 11 ಅವರ್ಸ್ ಚಾಪ್ಟರ್ ಇದು. ಟೋಟಲ್ 10 ಮಾರ್ಕ್ಸಿಗೆ ಇರುತ್ತೆ. ನಿಮಗೆ ಇದರಲ್ಲಿ 1, 2, 3 ಮಾರ್ಕ್ಸ್ ಏನು ಕ್ವಶನ್ಸ್ ಕೇಳೋದಿಲ್ಲ. 5 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಸೊ ದಟ್ ಕ್ವಶನ್ ನಂಬರ್ 31 and 32. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ವೇಟೇಜ್ ಇಸ್ 10 ಅಂತ ಹೇಳ್ಬಿಟ್ಟು. ಈಕ್ವಿಲಿಬ್ರಿಯಮ್ 13 ಅವರ್ಸ್ ಚಾಪ್ಟರ್, 12 ಮಾರ್ಕ್ಸು, ಮೋಸ್ಟ್ ಇಂಪಾರ್ಟೆಂಟ್ ಇದು. 3ನೇ ಕ್ವಶನ್ ಈ ಚಾಪ್ಟರಿಂದ ಬರುತ್ತೆ 1 ಮಾರ್ಕ್ಸಿಗೆ. ನೆಕ್ಸ್ಟ್ 2 ಮಾರ್ಕ್ಸಿಗಿಲ್ಲ, 3 ಮಾರ್ಕ್ಸಿಗಿಲ್ಲ, 5 ಮಾರ್ಕ್ಸಿಗೆ 2 ಕ್ವಶನ್ ಬರುತ್ತೆ. 33 ಕ್ವಶನ್ ನಂಬರ್ ಆ್ಯಂಡ್ 34 ಟೋಟಲು 11 ಮಾರ್ಕ್ಸು. ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಡಿಸಿಟಿ ಪ್ರಾಪರ್ಟೀಸು 5 ಅವರ್ ಚಾಪ್ಟರು, 4 ಮಾರ್ಕ್ಸಿಗೆ ಕೇಳ್ತಾರೆ. 4ನೇ ಕ್ವಶನ್ ಈ ಚಾಪ್ಟರಿಂದ ಬರುತ್ತೆ. 1 ಮಾರ್ಕ್ಸಿಗೆ 1 ಕ್ವಶನ್ನು. 19ನೇ ಕ್ವಶನಲ್ಲಿ 3 ಮಾರ್ಕ್ಸ್, 3 + 1 ಅಲ್ಲಿಗೆ ನಮಗೆ 4 ಮಾರ್ಕ್ಸ್ ಆಯಿತು. ಕೆಮಿಕಲ್ ಬಾಂಡಿಂಗ್ ನೋಡಿದ್ರೆ 12 ಅವರ್ಸ್ ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರು. 11 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. 1 ಮಾರ್ಕ್ಸಿಗೆ ಇಲ್ಲ, 2 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. 13ನೇ ಕ್ವಶನ್ನು. ಜೊತೆಗೆ 3 ಮಾರ್ಕ್ಸಿಗೆ ಜಾಸ್ತಿ ಕ್ವಶನ್ ಸರಸ್ ಆಗ್ತದೆ. 20ನೇ ಕ್ವಶನು, 21ನೇ ಕ್ವಶನ್, 22ನೇ ಕ್ವಶನ್. ಟೋಟಲಿ 3 × 9, 9 × 2 11, 11 ಎಸ್ 11 11 ಬಂದ 12, ಸರಿ 12. ಓಕೆ, ಟೋಟಲಿ 11 ಮಾರ್ಕ್ಸ್ ಇದೆ. 3 × 6 9, 9 × 2 11, ಒಂದೆಲ್ಲ ಮಿಸ್ ಆಗಿದೆ, 12 ಆಗಬೇಕಿತ್ತು. ಇಲ್ಲಿ ನೆಕ್ಸ್ಟ್ ನೋಡೋಣ, ರೆಡಾಕ್ಸ್ ರಿಯೇಷನ್ಸ್ ಅರೌಂಡ್ 11 to 12, 10 - 10, 11 or 12. ಓಕೆ, ಆ ರೇಂಜಲ್ಲಿ ಇರ್ತದೆ ಕ್ವಶನ್ಸು. ನೆಕ್ಸ್ಟ್ ರೆಡಾಕ್ಸ್ ರಿಯೇಷನ್ಸಿಗೆ ಬರೋದಾದರೆ 5 ಅವರ್ ಚಾಪ್ಟರು, 4 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. 23ನೇ ಕ್ವಶನ್ನು, ಟೋಟಲ್ 4 ಮಾರ್ಕ್ಸ್. ಹೈಡ್ರೋಜನ್ ಚಾಪ್ಟರಲ್ಲಿ 4 ಅವರ್ಸ್ ಚಾಪ್ಟರ್, 3 ಮಾರ್ಕ್ಸ್ ವೇಟೇಜ್ ಇದೆ. 3 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ತಾರೆ. ನೆಕ್ಸ್ಟು ಎಸ್ ಬ್ಲಾಕ್ ಎಲಿಮೆಂಟ್ಸಿಗೆ ಬಂದರೆ 7 ಅವರ್ಸ್ ಚಾಪ್ಟರ್, 6 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಿಗೆ 1 ಕ್ವಶನ್ ಬರುತ್ತೆ. 6ನೇ ಕ್ವಶನ್ ಬಂದ್ಬಿಟ್ಟು ಇದ್ರ ಮೇಲೆ ಬರುತ್ತೆ. 14ನೇ ಕ್ವಶನ್ನು ಈ ಚಾಪ್ಟರ್ ಮೇಲೆ ಬರುತ್ತೆ 1 ಕ್ವಶನ್ನು. ಟೋಟಲಿ 2 + 1 3 ಆಯಿತು. 3 ಮಾರ್ಕ್ಸಿಗೆ 1, 3 + 3 ಎಷ್ಟಾಯಿತು 6 ಆಯಿತು. 25 ಕ್ವಶನ್ ಇದ್ರ ಮೇಲೆ ಬರುತ್ತೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ನೋಡಿದ್ರೆ 8 ಅವರ್ಸ್ ಚಾಪ್ಟರ್, 7 ಮಾರ್ಕ್ಸು, 2 ಕ್ವಶನ್ ಬರುತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ 1 ಮಾರ್ಕ್ಸಲ್ಲಿ. 7 ಮತ್ತು 8ನೇ ಕ್ವಶನ್ನು ಪಿ ಬ್ಲಾಕ್ ಎಲಿಮೆಂಟ್ಸಿಂದ ಬಂದಿರ್ತದೆ. 15ನೇ ಕ್ವಶನ್ನು 2 ಮಾರ್ಕ್ಸಿಗೆ 1 ಕ್ವಶನ್ ಬಂದಿರುತ್ತೆ. 3 ಮಾರ್ಕ್ಸಿಗೆ 1 ಕ್ವಶನ್ ಬಂದಿರ್ತದೆ. ಸೊ ಟೋಟಲಿ 3 + 2 5, 5 2 7 ಆಯಿತು. ಇದರಲ್ಲಿ 5 ಮಾರ್ಕ್ಸ್ ಏನು ಕ್ವಶನ್ಸ್ ಇರಲ್ಲ. ನೆಕ್ಸ್ಟ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ಟೆಕ್ನಿಕ್ಸಲ್ಲಿ 12 ಅವರ್ಸ್ ಚಾಪ್ಟರು, 11 ಮಾರ್ಕ್ಸಿಗೆ ಬರುತ್ತೆ. 1 ಕ್ವಶನ್ 9ನೇ ಕ್ವಶನ್ 1 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟು 5ನೇ ಕ್ವಶನ್ 2 ಬರ್ತವೆ, 5 ಮಾರ್ಕ್ಸ್ನ 2 ಬರ್ತವೆ. ಓಕೆ, ಅದರಲ್ಲಿ 35 ಮತ್ತು 36ನೇ ಕ್ವಶನ್ಸು ಈ ಚಾಪ್ಟರಿಂದ ಬಂದಿರುತ್ತೆ. ಅದರಲ್ಲಿ ಒಂದು ಟೆಕ್ನಿಕ್ಸಿಂದ ಬಂದಿರುತ್ತೆ. ಪ್ಯೂರಿಫಿಕೇಷನ್ ಟೆಕ್ನಿಕ್ಸಿಂದ 1 ಕ್ವಶನ್ ಬಂದಿರುತ್ತೆ 5 ಮಾರ್ಕ್ಸ್ ನಿಮಗೆ. ಟೋಟಲ್ 11 ಮಾರ್ಕ್ಸ್ ಚಾಪ್ಟರ್ ಇದು. ನೆಕ್ಸ್ಟ್ ಬರೋಣ, ಹೈಡ್ರೋಜನ್ ನೋಡುವ. ಹೈಡ್ರೋಜನ್ ನೋಡಿದ್ರೆ 12 ಮಾರ್ಕ್ಸು, 12 ಅವರ್ಸು, 10 ಮಾರ್ಕ್ಸು. 1 ಕ್ವಶನ್ 10ನೇ ಕ್ವಶನು 1 ಮಾರ್ಕ್ಸಿಗೆ 1 ಬರುತ್ತೆ. 16, 17ನೇ ಕ್ವಶನ್ 2 ಮಾರ್ಕ್ಸಿಗೆ ಬರುತ್ತೆ. ಟೋಟಲಿ 2 + 2 4 ಆಯಿತು. 4 + 1 ಎಷ್ಟಾಯಿತು 5 ಆಯಿತು. 37ನೇ ಕ್ವಶನ್ನು 5 ಮಾರ್ಕ್ಸಿಗೆ 1 ಬರುತ್ತೆ. ಟೋಟಲ್ ನಿಮಗೆ 10 ಮಾರ್ಕ್ಸ್ ಚಾಪ್ಟರ್ದು. ನೆಕ್ಸ್ಟ್ ಮುಂದೆ ಬರೋಣ, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ 3 ಅವರ್ಸ್ ಚಾಪ್ಟರ್ ಅಷ್ಟೇ, ಸಿಂಪಲ್ ಚಾಪ್ಟರ್ ಇದು. 2 ಮಾರ್ಕ್ಸಿಗೆ ಕೇಳ್ತಾರೆ ಅಂತ ಹೇಳಿದೆ ನಾನು. 2 ಮಾರ್ಕ್ಸಿಗೆ 1 ಕ್ವಶನ್ ರೈಸ್ ಆಗ್ತದೆ. ಟೋಟಲ್ ನಮಗೆ 105 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ. ಬಟ್ ನೀವು ಬರೀಬೇಕಿರೋದು 70 ಮಾರ್ಕ್ಸಿಗೆ ಮಾತ್ರ. ಇನ್ನು 30 ಮಾರ್ಕ್ಸಿಗೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರ್ತದೆ. ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ 30 ಮಾರ್ಕ್ಸು ನಿಮಗೆ ಇರುತ್ತೆ. ಓಕೆನಾ, ನೀವು ಬರೀಬೇಕಿರೋದು ಜಸ್ಟ್ 70 ಮಾರ್ಕ್ಸಿಗೆ ಮಾತ್ರ. ಬಟ್ ಅವ್ರು ನಿಮಗೆ ಚಾಯ್ಸಸ್ ಎಲ್ಲ ಸೇರಿ ಟೋಟಲ್ ನಿಮಗೆ 105 ಮಾರ್ಕ್ಸಿಗೆ ಕ್ವಶನ್ಸ್ನ ಕೇಳ್ತಾರೆ. ಓಕೆ, ತುಂಬ ಸಿಂಪಲ್ ಇದೆ. ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಂತೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ.
ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ವೇಟೇಜ್ ಆಫ್ ಮಾರ್ಕ್ಸ್ ಕೂಡ ಬರೆದಿಟ್ಕೊಳ್ಳಿ, ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ಫುಲ್ ಆಗ್ತದೆ. ಯಾವ ವೇಟೇಜ್ ಆಫ್ ಮಾರ್ಕ್ಸ್ ನಿಮಗೆ ಗೊತ್ತಿತ್ತು ಅಂತಂದರೆ ಯಾವ್ಯಾವ ಕ್ವಶನ್ಸ್ ಯಾವ ಚಾಪ್ಟರಿಂದ ಬರುತ್ತೆ ಅಂತ ಗೊತ್ತಿದ್ರೆ ನಿಮಗೆ ಓಕೆ ನೀವೊಂದು ಬರೀಲಿಕ್ಕೆ ಅನುಕೂಲ ಆಗ್ತದೆ. ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಒಂದು ಕ್ವಶನ್ ಪೇಪರ್ ಸ್ಯಾಂಪಲ್ ಕ್ವಶನ್ ಪೇಪರ್ ಹಾಕ್ತೀನಿ. ಲಾಸ್ಟ್ ಇಯರ್ 2020 ಮಾಡಿರೋಂಥದ್ದು ಒಂದು ಕ್ವಶನ್ ಪೇಪರ್ ನಾನು ನಿಮಗೆ ತೋರಿಸ್ತೀನಂತೆ. ಇವತ್ತಿನ ಒಂದು ವಿಡಿಯೋ ಕ್ಲಾಸ್ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.